ಸೌದಿ ಯುವರಾಜನನ್ನ ವೆಲ್ಕಮ್ ಮಾಡೋಕೆ ಖುದ್ದು ನರೇಂದ್ರ ಮೋದಿ ಅವರೇ ಏರ್ಪೋರ್ಟ್ಗೆ ಹೋಗಿದ್ರು. ಹೌದು, ಸೌದಿಯ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮಂಗಳವಾರ ನವದೆಹಲಿಗೆ ಬಂದಿದ್ದಾರೆ. 2 ದಿನಗಳ ಅವರ ಭೇಟಿ ಸಚಿವಾಲಯವು ಈ ಭೇಟಿಯನ್ನ ಯುವರಾಜರ ಮೊದಲ ದ್ವಿಪಕ್ಷೀಯ ಭೇಟಿ, 2 ದೇಶಗಳ ಮಧ್ಯದ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ಅಂತ ಬಣ್ಣಿಸಿದೆ. ಸೋಮವಾರದಂದು ಮೊಹಮ್ಮದ್ ಬಿನ್ ಸಲ್ಮಾನ್ ಪಾಕಿಸ್ತಾನ ಪ್ರವಾಸ ಮುಗಿಸಿದ್ರು. ಅದು ಅವರ ದಕ್ಷಿಣ ಏಷ್ಯಾ ಹಾಗೆ ಚೀನಾ ಆಗಿನಿಂದ ಸಕ್ರಿಯವಾದ ಗುಪ್ತಚರ ಹಾಗೆ ಭದ್ರತಾ ಸಹಕಾರ ಎರಡೂ ದೇಶಗಳ ಮಧ್ಯ ಇದೆ. ಲಷ್ಕರ್ ಇ ತೊಯ್ಬಾದ ಅಬು ಸುಫಿಯಾನ್ ಹಾಗೆ ಇಂಡಿಯನ್ ಮುಜಾಹಿದೀನ್ ಸದಸ್ಯ ಜೈನುಲ್ ಅಬೆದಿನ್ ನನ್ನ ಭಾರತಕ್ಕೆ ಕಳಿಸದ್ದು ಸೇರಿ ನಾನಾ ಉದಾಹರಣೆಗಳು ಕೂಡ ಸಿಗುತ್ತವೆ. ಪಾಕಿಸ್ತಾನಕ್ಕೆ ಬಂದಿದ್ದ ಯುವರಾಜ ನೇರವಾಗಿ ಭಾರತಕ್ಕೆ ಬರ್ದೆ ವಾಪಸ್ ರಿಯಾದ್ಗೆ ಹೋಗಿ ಅಲ್ಲಿಂದ ದೆಹಲಿಗೆ ಬಂದಿದ್ದಾರೆ. ಭಾರತದ ಭಾವನೆಗಳಿಗೆ ಸ್ಪಂದಿಸುವ ಬಗೆ ಇದು ಅಂತಾನೆ ಹೇಳಲಾಗ್ತಿದೆ. ಇದೇ ವೇಳೆ ಸೌದಿ ಅಧಿಕಾರಿಗಳು ಕೂಡ ಭಾರತದೊಂದಿಗಿನ ಸಂಬಂಧವನ್ನ ಪಾಕಿಸ್ತಾನದ ಜೊತೆಗೆ ಹೋಲಿಕೆ ಮಾಡಬೇಡಿ ಎಂದಿದ್ದಾರೆ. ಪಾಕಿಸ್ತಾನದ ಆರ್ಥಿಕತೆಯ ನಗದು ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ $20 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಹೂಡಿಕೆ ಅಲ್ಲಿ ಮಾಡಲಾಗಿದೆ. ಭಾರತಕ್ಕೆ ಆರ್ಥಿಕ ಸಮಸ್ಯೆ ಏನಿಲ್ಲ, ಇನ್ನಷ್ಟು ಚೈತನ್ಯ ತುಂಬುವ ಸಲುವಾಗಿ ಹೂಡಿಕೆ ಮಾಡಲಾಗುತ್ತೆ ಅಂತಂದಿದ್ದಾರೆ.